ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಾಯಲ್ ರಾಕಿ. ಈ ಸಲ ಅಂತೂ ನಮ್ಮ ಹೊಸಕೋಟೆನಲ್ಲಿ ನಮ್ಮ ಪೊಲೀಸವರು ಪ್ರಾಪರ್ ಪ್ಲ್ಯಾನ್ ಮಾಡಿ ಹಬ್ಬಕ್ಕೆ ಬೇಕಾಗಿರೋ ಎಲ್ಲ ಐಟಮ್ಸ್ ತೊಗೊಳಕ್ಕೆ ಒಂದೇ ಕಡೆ ಜಾಗ ಮಾಡಿ ಟ್ರಾಫಿಕ್ ಸಮಸ್ಯೆ ಕೂಡ ದೂರ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ಸ್ ಟು ದ ಹೋಲ್ ಪೊಲೀಸ್ ಟೀಮ್ ಆಫ್ ಹೊಸಕೋಟೆ. ಇದರಿಂದ ಗ್ರಾಹಕರಿಗೂ ಮತ್ತು ವ್ಯಾಪಾರಸ್ಥರಿಗೂ ಕೂಡ ತುಂಬ ಉಪಯೋಗ ಆಗಿದೆ. ಇದೊಂದೇ ಹಬ್ಬದಲ್ಲಿ ಅನಿಸುತ್ತೆ ಸ್ವತಃ ಗಣೇಶನೇ ತನ್ನಂತಾನು ವಿವಿಧ ವೇಷದಲ್ಲಿ ಅಲಂಕಾರ ಮಾಡಿಕೊಂಡು ಭೂಮಿಗೆ ಬಂದು ಅವರವರ ಭಕ್ತರಿಗೆ ಖುಷಿಯನ್ನು ಕೊಡೋ ಒಂದು ಆಚರಣೆ ಅನಿಸುತ್ತೆ ನನಗೆ. ನಿಮಗೇನು ಅನಿಸುತ್ತೆ? ಬಲಮುರಿಯು ಗಣೇಶ ಮೂರ್ತಿಯನ್ನು ಪೂರ್ವಮುಖವಾಗಿ ಇಟ್ಟಾಗ ಅದರ ಸೊಂಡಿಲು ದಕ್ಷಿಣಕ್ಕೆ ತಿರುಗುವುದರಿಂದ ಅದನ್ನು ಯಮನ ಅಥವಾ ತಪಸ್ಸಿನ ದಿಕ್ಕು ಅಂತ ಕರೆಯುತ್ತಾರೆ. ಇದಕ್ಕೆ ತುಂಬ ನಿಯಮಗಳು ಪ್ರಕಾರ ಪೂಜಿಸಬೇಕು ಮತ್ತು ತುಂಬ ಶಕ್ತಿಶಾಲಿ. ಇದೇ ರೀತಿ ಎಡಮುರಿ ಗಣೇಶ ತುಂಬ ಶಾಂತ ಸ್ವರೂಪಿ. ಅದಕ್ಕಾಗಿಯೇ ಮನೆಗಳಲ್ಲಿ ಎಡಮುರಿ ಗಣೇಶನನ್ನು ಇಟ್ಟು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಎಲ್ಲರೂ ಹೇಳ್ತಾರೆ. ನಿಮಗೇನಾದರೂ ಇದರಲ್ಲಿ ತಪ್ಪಿದರೆ ನೀವು ಸಹ ನನ್ನ ಕರೆಕ್ಷನ್ ಮಾಡ್ಬೋದು. ನಿಮಗೆಲ್ಲ ನನ್ನ ಕಡೆಯಿಂದ ಒಂದು ಚಿಕ್ಕ ಕ್ವಶನ್. ಗಣೇಶ ಹಬ್ಬ ಸ್ಟಾರ್ಟ್ ಮಾಡಿದ್ಯಾರು, ಯಾವ ಇಯರ್ ಮಾಡಿದ್ರು ಅಂತ ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದ್ರ ಬಗ್ಗೆ ಫುಲ್ ಡೀಟೇಲ್ಸ್ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಕೊಡ್ತೀನಿ. ಹಿಂಗೆ ಎಲ್ಲ ಒಂದು ರೌಂಡ್ ನೋಡಿಕೊಂಡು ಹಾಗೆ ಓಡಾಡಿಕೊಂಡು ನಾಳೆಗೆ ಬೇಕಾಗಿರೋ ಐಟಮ್ಸ್ಗೆ ನಮ್ಮ ಒಂದು ದೊಡ್ಡ ಲಿಸ್ಟೇ ಕೊಟ್ಟಿದ್ದರು. ಅದನ್ನೆಲ್ಲ ತಗೊಂಡು ಮನೆ ಕಡೆ ಹೊರಟು ಬಂದೆ. ನೀವಿನ್ನೂ ಪರ್ಚೇಸ್ ಮಾಡಿದಿರೋ ಪೆಂಡಿಂಗ್ ಇದ್ದರೆ ಈಗಲೇ ಹೋಗಿ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದುಬಿಡಿ. ಮತ್ತು ನಿಮ್ಮದು ಟೀಮ್ ಇಲ್ವಾ, ನೀವು ಗಣೇಶ ಕೂಣಿಸಲ್ಲ ಅಂತ ಕೇಳಿದ್ರೆ ನಮ್ಮದು ಟೀಮ್ ಇದೆ, ವೃಕ್ಷ ಅಂತ. ನಾವು ಕೂಡ ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊತಾ ಇದ್ದೀರಿ. ಇನ್ನೇನೆಲ್ಲ ಮುಗೀತಾ ಬರ್ತಾಯಿದೆ. ನಾಳೆಗೆ ನಾವು ರೆಡಿ ಆಗ್ತಾಯಿದ್ದೀರಿ. ನೀವು ಮಿಸ್ ಮಾಡ್ದಿರಾ ನಾಳೆ ಸಾಯಂಕಾಲ ಬಂದು ನಮ್ಮ ಗಣೇಶನ ನೋಡಬೇಕಾಗಿ ನಿಮ್ಮನ್ನೆಲ್ಲ ಪ್ರಾರ್ಥನೆ ಮಾಡ್ಕೊತೀನಿ. ಅಡ್ರೆಸ್ ಬಂದು ಪಂಚಮುಖಿ ದೇವಸ್ಥಾನ ಅಪೋಸಿಟ್. ಮತ್ತೆ ಸಿಗುವ. ಜೈ ಕರ್ನಾಟಕ.